ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ. ಎಷ್ಟು ಖುಷಿ ಆಗ್ತಿದೆ ಫಸ್ಟಿಗೆ ಸ್ಟೂಡೆಂಟ್ಗಳಿಗೆ? ತುಂಬ ಖುಷಿ ಆಗ್ತಿದೆ. ಇದೊಂದು ಅಚೀವ್ಮೆಂಟ್ ಅಂತಲೇ ಅನ್ಬೋದು. ಇದು ತೋರಿಸುತ್ತೆ ಸ್ಟೂಡೆಂಟ್ಸ್ ಮೂವ್ಮೆಂಟ್ ಆಗಿರಲಿ, ಪೀಪಲ್ಸ್ ಮೂವ್ಮೆಂಟ್ ಆಗಿರಲಿ, ಅದಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಅಂತ. ನಾವು ಕ್ವೆಶನ್ ಮಾಡೋವರೆಗೂ ನಮ್ಗೆ ನ್ಯಾಯ ಸಿಗಲ್ಲ. ಅದಕ್ಕೆ ಕೇಳ್ಕೊತೀವಿ ಯಾವ್ಯಾವ ಕಡೆ ಅನ್ಯಾಯ ಆಗ್ತಿದೆ ಅದೆಲ್ಲ ಕಡೆ ನಾವು ಪ್ರಶ್ನೆ ಮಾಡಬೇಕು, ಫೈಟ್ ಮಾಡಬೇಕು ಅಂತ. ಈಗ ರಾಜೀನಾಮೆ ಆಯಿತು, ನೆಕ್ಸ್ಟ್ ಏನು? ನೆಕ್ಸ್ಟು ಬೇರೆ ಬೇರೆ ಸ್ಟೂಡೆಂಟ್ಸ್ ಇಶ್ಯೂ ಇದೆ. ಇವಾಗ ಈ ನೀಟ್ದು ಇಶ್ಯೂ ಪೂರ್ತಿ ಸಾಲ್ವ್ ಆಗಿಲ್ಲ. NTA ಇನ್ನೂ ಇನ್ವಾಲ್ವ್ ಆಗಿದೆ. ಕಂಡಕ್ಟಿಂಗ್ ಎಲ್ಲ ಗೌರ್ಮೆಂಟ್ ಲೆವೆಲ್ ಎಕ್ಸಾಮ್ಸು ಇನ್ನೂ NTA ಕಂಡಕ್ಟ್ ಮಾಡ್ತಿದೆ. ಅದು ನಿಲ್ಲಬೇಕು. ಗೌರ್ಮೆಂಟ್ ಕಡೆಯಿಂದ ಎಕ್ಸಾಮಿನೇಷನ್ ಆಗಬೇಕು, ಇಲ್ಲಾಂದರೆ ಫೇರ್ ವೇ ಅಲ್ಲಿ ಎಕ್ಸಾಮಿನೇಷನ್ ನಡಿಬೇಕು ಅಂತ ನಾವು ಕೇಳ್ಕೊತೀವಿ. ಸ್ಟೂಡೆಂಟ್ಗಳಿಗೆ ಏನು ಹೇಳ್ತೀವಿ? ಸ್ಟೂಡೆಂಟ್ಸ್ಗಳಿಗೆ ಇದೆ ಹೇಳೋದು, ನಾವು ಕ್ವೆಶನ್ ಮಾಡ್ತಿದ್ದೀವಿ, ಕಂಟಿನ್ಯೂ ಮಾಡಬೇಕು ಇದನ್ನೇ. ಬಿಕಾಸ್ ಎಲ್ಲರೂ ಇವಾಗವರೆಗೂ ಜೆನ್ಸಿ ಏನೂ ಮಾಡಲ್ಲ, ತುಂಬ ಸೆನ್ಸಿಟಿವ್ ಅಂತ ತುಂಬ ಸತಿ ಹೇಳುತ್ತೆ. ಬಟ್ ದಿಸ್ ಇಸ್ ಪ್ರೂಫ್, ದಿಸ್ ಮೂವ್ಮೆಂಟ್ ಇಸ್ ದ ಪ್ರೂಫ್ ದಟ್ ಜೆನ್ಸಿ ಇಸ್ ನಾಟ್ ವೀಕ್. ವೆನ್ ನಮ್ಮ ಜೊತೆ ಅನ್ಯಾಯ ಆದರೆ ನಾವು ಕ್ವೆಶನ್ ಮಾಡ್ತೀವಿ ಅಂತ ಇದು ತೋರಿಸುತ್ತೆ. ಕೇಂದ್ರ ಸರ್ಕಾರಕ್ಕೆ ಏನು ಹೇಳ್ತೀರಿ ಮತ್ತೆ ನೆಕ್ಸ್ಟ್ ಬೇರೆ ಪ್ರಾಬ್ಲಮ್ಸು ಸಾಲ್ವ್ ಮಾಡಿ ಅಂತ. ಇದು ಒಂದೇ ಪ್ರಾಬ್ಲಮ್ ಅಲ್ಲ. ರೋಡ್ ಟ್ಯಾಕ್ಸು, ಎಥನಾಲು, ಜಾಬ್ ವೇಕೆನ್ಸಿ ತುಂಬ ಇದೆ, ಯಾವುದು ಫಿಲ್ ಆಗ್ತಿಲ್ಲ. ಯೂತಿಗೆ ಜಾಬ್ ಕೊಡಿ, ವುಮೆನಿಗೆ ಸೇಫ್ಟಿ ಕೊಡಿ, ಸ್ಟೂಡೆಂಟ್ಸಿಗೆ ಫೇರ್ ಎಜುಕೇಷನ್ ಕೊಡಿ, ಈಕ್ವಲ್ ಎಜುಕೇಷನ್ ಕೊಡಿ. ಈ ಎಜುಕೇಷನ್ನ ಕಮರ್ಷಿಯಲೈಸ್ ಮಾಡಬೇಡಿ, ಪ್ರೈವೇಟೈಸ್ ಮಾಡಬೇಡಿ ಅಂತ ಕೇಳ್ಕೊತೀನಿ. ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಾಯಿತು, ಪ್ರಧಾನಿ ಅವ್ರಿಗೆ ಏನಾದರೂ ಡಿಮಾಂಡ್ ಇಡ್ತೀರಾ? ಏನು ನೀವೆಲ್ಲ ಸ್ಟೂಡೆಂಟ್? ಸೇಮ್ ಸರ್, ಅದೇ ಎಲ್ಲ ಇಶ್ಯೂಸ್, ಬೇರೆ ಬೇರೆ ಇಶ್ಯೂಸ್ ಏನಿದೆ ಅದ್ರ ಮೇಲೆ ಇದು ಮಾಡಬೇಕು, ಕಾನ್ಸಂಟ್ರೇಟ್ ಮಾಡಬೇಕು ಬೇರೆ ಬೇರೆ ಇಶ್ಯೂಸಿಂದ. ಇಲ್ಲಾಂದರೆ ಹಿಂಗೆ ಪ್ರೊಟೆಸ್ಟ್ ಆಗುತ್ತೆ, ಮತ್ತೆ ಇದು ಮಾಡಬೇಕಾಗತ್ತೆ ಅವರು. ಎಸ್ ತುಂಬ ಖುಷಿಯಾಗಿದೆ. ಎಸ್ ಸರ್, ನೆಕ್ಸ್ಟ್ ಹೋರಾಟ ನೋಡಬೇಕಲ್ವ ಹೆಂಗಾಗ್ತಿದೆ. ಇವಾಗ NTA ಏನು ಮಾಡುತ್ತೆ, ಅಥವಾ ನೆಕ್ಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್ ಅವ್ರದ್ದೇನು, ನೆಕ್ಸ್ಟ್ ಮಿನಿಸ್ಟರ್ ಯಾರು ಆಗ್ತಾರೆ, ಅದೆಲ್ಲ ಮೇಲೆ ಡಿಪೆಂಡ್ ಆಗಿ ಹೋರಾಟ ಕಂಟಿನ್ಯೂ ಆಗುತ್ತೆ. ಬಿ ಪ್ರೋ ಸ್ಟೂಡೆಂಟ್ ಅಷ್ಟೇ, ಪ್ರೋ ಸ್ಟೂಡೆಂಟ್ ಆಗಿರಬೇಕು. ಈ ಥರ ಆ್ಯಂಟಿ ಸ್ಟೂಡೆಂಟ್ ಕೆಲಸ ಮಾಡಿದ್ರೆ ಹಿಂಗೆ ಕಂಡೀಷನ್ ಆಗೋದಂತ ಹೇಳ್ಬೋದು. ಎಸ್. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ. ಎಷ್ಟು ಖುಷಿ ಆಗ್ತಿದೆ ಫಸ್ಟಿಗೆ ಸ್ಟೂಡೆಂಟ್ಗಳಿಗೆ? ತುಂಬ ಖುಷಿ ಆಗ್ತಿದೆ. ಇದೊಂದು ಅಚೀವ್ಮೆಂಟ್ ಅಂತಲೇ ಅನ್ಬೋದು. ಇದು ತೋರಿಸುತ್ತೆ ಸ್ಟೂಡೆಂಟ್ಸ್ ಮೂವ್ಮೆಂಟ್ ಆಗಿರಲಿ, ಪೀಪಲ್ಸ್ ಮೂವ್ಮೆಂಟ್ ಆಗಿರಲಿ, ಅದಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಅಂತ. ನಾವು ಕ್ವೆಶನ್ ಮಾಡೋವರೆಗೂ ನಮ್ಗೆ ನ್ಯಾಯ ಸಿಗಲ್ಲ. ಅದಕ್ಕೆ ಕೇಳ್ಕೊತೀವಿ ಯಾವ್ಯಾವ ಕಡೆ ಅನ್ಯಾಯ ಆಗ್ತಿದೆ ಅದೆಲ್ಲ ಕಡೆ ನಾವು ಪ್ರಶ್ನೆ ಮಾಡಬೇಕು, ಫೈಟ್ ಮಾಡಬೇಕು ಅಂತ. ಈಗ ರಾಜೀನಾಮೆ ಆಯಿತು, ನೆಕ್ಸ್ಟ್ ಏನು? ನೆಕ್ಸ್ಟು ಬೇರೆ ಬೇರೆ ಸ್ಟೂಡೆಂಟ್ಸ್ ಇಶ್ಯೂ ಇದೆ. ಇವಾಗ ಈ ನೀಟ್ದು ಇಶ್ಯೂ ಪೂರ್ತಿ ಸಾಲ್ವ್ ಆಗಿಲ್ಲ. NTA ಇನ್ನೂ ಇನ್ವಾಲ್ವ್ ಆಗಿದೆ. ಕಂಡಕ್ಟಿಂಗ್ ಎಲ್ಲ ಗೌರ್ಮೆಂಟ್ ಲೆವೆಲ್ ಎಕ್ಸಾಮ್ಸು ಇನ್ನೂ NTA ಕಂಡಕ್ಟ್ ಮಾಡ್ತಿದೆ. ಅದು ನಿಲ್ಲಬೇಕು. ಗೌರ್ಮೆಂಟ್ ಕಡೆಯಿಂದ ಎಕ್ಸಾಮಿನೇಷನ್ ಆಗಬೇಕು, ಇಲ್ಲಾಂದರೆ ಫೇರ್ ವೇ ಅಲ್ಲಿ ಎಕ್ಸಾಮಿನೇಷನ್ ನಡಿಬೇಕು ಅಂತ ನಾವು ಕೇಳ್ಕೊತೀವಿ. ಸ್ಟೂಡೆಂಟ್ಗಳಿಗೆ ಏನು ಹೇಳ್ತೀವಿ? ಸ್ಟೂಡೆಂಟ್ಸ್ಗಳಿಗೆ ಇದೆ ಹೇಳೋದು, ನಾವು ಕ್ವೆಶನ್ ಮಾಡ್ತಿದ್ದೀವಿ, ಕಂಟಿನ್ಯೂ ಮಾಡಬೇಕು ಇದನ್ನೇ. ಬಿಕಾಸ್ ಎಲ್ಲರೂ ಇವಾಗವರೆಗೂ ಜೆನ್ಸಿ ಏನೂ ಮಾಡಲ್ಲ, ತುಂಬ ಸೆನ್ಸಿಟಿವ್ ಅಂತ ತುಂಬ ಸತಿ ಹೇಳುತ್ತೆ. ಬಟ್ ದಿಸ್ ಇಸ್ ಪ್ರೂಫ್, ದಿಸ್ ಮೂವ್ಮೆಂಟ್ ಇಸ್ ದ ಪ್ರೂಫ್ ದಟ್ ಜೆನ್ಸಿ ಇಸ್ ನಾಟ್ ವೀಕ್. ವೆನ್ ನಮ್ಮ ಜೊತೆ ಅನ್ಯಾಯ ಆದರೆ ನಾವು ಕ್ವೆಶನ್ ಮಾಡ್ತೀವಿ ಅಂತ ಇದು ತೋರಿಸುತ್ತೆ. ಕೇಂದ್ರ ಸರ್ಕಾರಕ್ಕೆ ಏನು ಹೇಳ್ತೀರಿ ಮತ್ತೆ ನೆಕ್ಸ್ಟ್ ಬೇರೆ ಪ್ರಾಬ್ಲಮ್ಸು ಸಾಲ್ವ್ ಮಾಡಿ ಅಂತ. ಇದು ಒಂದೇ ಪ್ರಾಬ್ಲಮ್ ಅಲ್ಲ. ರೋಡ್ ಟ್ಯಾಕ್ಸು, ಎಥನಾಲು, ಜಾಬ್ ವೇಕೆನ್ಸಿ ತುಂಬ ಇದೆ, ಯಾವುದು ಫಿಲ್ ಆಗ್ತಿಲ್ಲ. ಯೂತಿಗೆ ಜಾಬ್ ಕೊಡಿ, ವುಮೆನಿಗೆ ಸೇಫ್ಟಿ ಕೊಡಿ, ಸ್ಟೂಡೆಂಟ್ಸಿಗೆ ಫೇರ್ ಎಜುಕೇಷನ್ ಕೊಡಿ, ಈಕ್ವಲ್ ಎಜುಕೇಷನ್ ಕೊಡಿ. ಈ ಎಜುಕೇಷನ್ನ ಕಮರ್ಷಿಯಲೈಸ್ ಮಾಡಬೇಡಿ, ಪ್ರೈವೇಟೈಸ್ ಮಾಡಬೇಡಿ ಅಂತ ಕೇಳ್ಕೊತೀನಿ. ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಾಯಿತು, ಪ್ರಧಾನಿ ಅವ್ರಿಗೆ ಏನಾದರೂ ಡಿಮಾಂಡ್ ಇಡ್ತೀರಾ? ಏನು ನೀವೆಲ್ಲ ಸ್ಟೂಡೆಂಟ್? ಸೇಮ್ ಸರ್, ಅದೇ ಎಲ್ಲ ಇಶ್ಯೂಸ್, ಬೇರೆ ಬೇರೆ ಇಶ್ಯೂಸ್ ಏನಿದೆ ಅದ್ರ ಮೇಲೆ ಇದು ಮಾಡಬೇಕು, ಕಾನ್ಸಂಟ್ರೇಟ್ ಮಾಡಬೇಕು ಬೇರೆ ಬೇರೆ ಇಶ್ಯೂಸಿಂದ. ಇಲ್ಲಾಂದರೆ ಹಿಂಗೆ ಪ್ರೊಟೆಸ್ಟ್ ಆಗುತ್ತೆ, ಮತ್ತೆ ಇದು ಮಾಡಬೇಕಾಗತ್ತೆ ಅವರು. ಎಸ್ ತುಂಬ ಖುಷಿಯಾಗಿದೆ. ಎಸ್ ಸರ್, ನೆಕ್ಸ್ಟ್ ಹೋರಾಟ ನೋಡಬೇಕಲ್ವ ಹೆಂಗಾಗ್ತಿದೆ. ಇವಾಗ NTA ಏನು ಮಾಡುತ್ತೆ, ಅಥವಾ ನೆಕ್ಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್ ಅವ್ರದ್ದೇನು, ನೆಕ್ಸ್ಟ್ ಮಿನಿಸ್ಟರ್ ಯಾರು ಆಗ್ತಾರೆ, ಅದೆಲ್ಲ ಮೇಲೆ ಡಿಪೆಂಡ್ ಆಗಿ ಹೋರಾಟ ಕಂಟಿನ್ಯೂ ಆಗುತ್ತೆ. ಬಿ ಪ್ರೋ ಸ್ಟೂಡೆಂಟ್ ಅಷ್ಟೇ, ಪ್ರೋ ಸ್ಟೂಡೆಂಟ್ ಆಗಿರಬೇಕು. ಈ ಥರ ಆ್ಯಂಟಿ ಸ್ಟೂಡೆಂಟ್ ಕೆಲಸ ಮಾಡಿದ್ರೆ ಹಿಂಗೆ ಕಂಡೀಷನ್ ಆಗೋದಂತ ಹೇಳ್ಬೋದು. ಎಸ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.